ಎಸ್ಐಟಿಯಿಂದ ಧರ್ಮಸ್ಥಳ ಪ್ರಕರಣದ ತನಿಖೆ ಚುರುಕಾಗ್ತಾ ಇದೆ. ಇದರ ಬೆನ್ನಲ್ಲೇ ಇಂದು ಗೃಹ ಸಚಿವರ ನಿವಾಸಕ್ಕೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಭೇಟಿಯನ್ನ ನೀಡಿದ್ದಾರೆ. ಎಸ್ಐಟಿಯಿಂದ ಧರ್ಮಸ್ಥಳ ಪ್ರಕರಣದ ತನಿಖೆ ಚುರುಕಾಗ್ತಾ ಇದೆ. ಇದರ ಬೆನ್ನಲ್ಲೇ ಇಂದು ಗೃಹ ಸಚಿವರ ನಿವಾಸಕ್ಕೆ ಎಸ್ಐಟಿ ಮುಖ್ಯಸ್ಥ ಭೇಟಿ ನೀಡಿದ್ದಾರೆ. ಗೃಹ ಸಚಿವ ಪರಮೇಶ್ವರನ್ನ ಭೇಟಿಯಾದ ಪ್ರಣವ್ ಮೊಹಾಂತಿ ಧರ್ಮಸ್ಥಳ ಕೇಸ್ ತನಿಖೆ ಬಗ್ಗೆ ಪರಂಗೆ ಮೊಹಾಂತಿ ಮಾಹಿತಿಯನ್ನ ನೀಡಲಿದ್ದಾರೆ. ಈಗಾಗಲೇ ಧರ್ಮಸ್ಥಳ ಕೇಸ್ನ ಸಂಬಂಧ ಕೆಲವೊಂದಷ್ಟು ಸ್ಥಳ ಮಹಜರು ಜೊತೆಗೆ ಸ್ಥಳ ಪರಿಶೀಲನೆ ಕೂಡ ನಡೀತಾ ಇದ್ದಾರೆ. ಇದರ ಸಂಬಂಧ ನಿನ್ನೆಯಿಂದ ಪ್ರಣವ್ ಮೊಹಾಂತಿ ಕೂಡ ದೂರುದಾರ ಅಥವಾ ಮಾಸ್ಕ್ ಮ್ಯಾನ್ ಅನ್ನ ವಿಚಾರಣೆ ನಡೆಸಲಾಯಿತು. ಈ ಹಿಂದೆ ತಿಮರೋಡಿ ಅವರ ಮನೆಯಲ್ಲೇ ವಾಸ್ತವ್ಯವನ್ನ ಹೂಡ್ತಾ ಇದ್ದ ಅನ್ನುವಂತಹ ವಿಚಾರಗಳನ್ನ ಕೆಲವೊಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ ನಂತರದಲ್ಲಿ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಭೇಟಿಯಾಗಿದ್ದಾರೆ. ಮುಖ್ಯವಾಗಿ ಮಾಸ್ಕ್ ಮ್ಯಾನ್ ಯಾವ್ಯಾವ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅದಾದ್ಮೇಲೆ ಬುರುಡೆಯನ್ನ ತೆಗೆದುಕೊಂಡು ಬಂದಿದ್ರು. ಹಾಗಾಗಿ ಎಲ್ಲ ವಿಚಾರಗಳನ್ನ ಪ್ರೋಗ್ರೆಸ್ ಅನ್ನ ಇವತ್ತು ತಿಳಿಸಲಿದ್ದಾರೆ. ಧರ್ಮಸ್ಥಳ ಕೇಸಲ್ಲಿ ತ್ವರಿತ ವರದಿ ಕೇಳೋದಕ್ಕೆ ಆಗುವುದಿಲ್ಲ. ಮೊಹಾಂತಿ ಭೇಟಿಯ ಬಳಿಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿರೋದು. ಎಸ್ಐಟಿ ವರದಿಯನ್ನ ಬೇಗ ಕೊಡಿ ಅಂತ ಕೇಳೋದಕ್ಕೆ ಬರೋದಿಲ್ಲ. ತನಿಖೆ ಮುಗಿಯುವವರೆಗೂ ಅವರು ಏನನ್ನೂ ಹೇಳೋದಿಲ್ಲ, ನಾವು ಕೂಡ ಕೇಳೋದಿಲ್ಲ. ತನಿಖೆ ತ್ವರಿತವಾಗಿ ಆಗ್ಲಿ ಅಂತ ಅಷ್ಟೇ ಹೇಳಬಹುದು ಅಂತ ಪರಂ ಹೇಳಿರೋದು. ನಾವು ಯಾವುದೇ ಡೈರೆಕ್ಷನ್ ಎಸ್ಐಟಿಗೆ ಕೊಡೋದಿಲ್ಲ. ಇನ್ನು ಸೌಜನ್ಯ ತಾಯಿ ದೂರಿನ ಬಗ್ಗೆ ಅವರೇ ಡಿಸೈಡ್ ಮಾಡ್ತಾರೆ. ಇದು ಎಲ್ಲಿಗೆ ಹೋಗುತ್ತದೆ ಎಂದು ಹೇಳೋದಕ್ಕೂ ಕೂಡ ಆಗೋದಿಲ್ಲ. ತಾರ್ಕಿಕ ಅಂತ್ಯ ಆಗಬೇಕು, ಅಲ್ಲಿಯವರೆಗೂ ತನಿಖೆ ಮಾಡ್ತಾರೆ. ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿರುವುದು. ಈ ಹಿಂದೆಯಿಂದಲೂ ರಾಜ್ಯದ ಕೆಲ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆ ಇದೆ, ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂತ. ಇದರ ಸಂಬಂಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಡೈರೆಕ್ಷನ್ ಕೊಡೋದಕ್ಕಾಗೋದಿಲ್ಲ ಅಂತ ಈ ಕುರಿತು ಮಾತನಾಡಿದ್ದಾರೆ. ಒಮ್ಮೆ ಕೇಳ್ಕೊಂಡು ಬರೋಣ. ಗತಿಯಲ್ಲಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವ್ರದೇ ಆದಂತ ತೀರ್ಮಾನಗಳಿರ್ತವೆ. ಹಾಗಾಗಿ ಅವರು ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ಮುಗಿಯೋವರೆಗೂ ಕೂಡ ಯಾವ ವಿಚಾರಗಳನ್ನು ಕೂಡ ಅವರು ಹೇಳಂಗಿಲ್ಲ, ನಾವು ಹೇಳಂಗಿಲ್ಲ. ಅದರಿಂದ ತನಿಖೆ ತ್ವರಿತವಾಗಿ ಆಗಲಿ ಅಂತ ಹೇಳಿ ಅಷ್ಟೇನೆ ಹೇಳ್ಬೋದು. ನಾವು ಅವ್ರಿಗೆ ಏನು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದೀವಿ ಅದನ್ನ ಮಾಡ್ತಾರೆ ಅವರು. ಅದರಲ್ಲಿ ಏನಾದರೂ ಬೇರೆ ಬೇರೆ ಇನ್ಫಾರ್ಮೇಶನ್ಸು ಅವರಿಗೆ ಸಿಗುವಂಗೆ ಏನಾದರೂ ಕಾಣದಿದ್ರೆ ಅದನ್ನ ಅವರು ಮಾಡ್ಕೊಳ್ತಾರೆ. ಅದನ್ನ ನಾವು ಯಾವುದೋ ಡೈರೆಕ್ಷನ್ಸ್ ಕೊಡೋದಿಲ್ಲ. ಅದನ್ನ ಅವರು ಡಿಸೈಡ್ ಮಾಡ್ತಾರೆ. ಇಫ್ ದರ್ ಇಸ್ ಎ ಲಿಂಕ್ ಆರ್ ನೋ ಲಿಂಕ್ ದಟ್ ದೇ ವಿಲ್ ಡಿಸೈಡ್. ನಾವು ಹೇಳಕ್ ಬರೋದಿಲ್ಲ. ನಾವು ಆದಷ್ಟು ಬೇಗ ಅಂತ ಅಷ್ಟೇ ಹೇಳಿದ್ದೀವಿ. ನಾವು ಟೈಮ್ ಬೌಂಡ್ ಕೊಡಕ್ ಆಗೋದೇ ಇಲ್ಲ. ಯಾಕೆಂದ್ರೆ ಎಲ್ಲಿಗೆ ಹೆಂಗೆ ಹೋಗುತ್ತೆ ಇದು ಅಂತ ಗೊತ್ತಿಲ್ಲ. ಬೇಗ ಮುಗಿದ್ರೆ ಬೇಗ ಕೊಡ್ತಾರೆ. ಡೆಡ್ ಎಂಡ್ ಆಗ್ಬೇಕಲ್ಲ. ಡೆಡ್ ಎಂಡ್ ಆಗೋವರೆಗೂ ಅವ್ರು ಮಾಡ್ತಾನೆ ಇರ್ತಾರೆ.